ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾವು ಇಲ್ಲಿ ಇಂದು ನಮ್ಮ ವಿಜಯಪುರ ಜಿಲ್ಲೆಯ ಸಭೆಯನ್ನು ರೈತರಿಗಾಗಿ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಚರ್ಚೆ ಆಗತಕ್ಕಂಥ ವಿಷಯಗಳೇನಂತಂದರೆ, ಈ ಜಮೀನಿನಲ್ಲಿ ಹೋಗುವಂಥ ದಾರಿಗಳಿಗೆ ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ರೈತರು. ಈ ನಕ್ಷೆಯಲ್ಲಿ ದಾರಿ ಇದ್ದರೂ ಕೂಡ ರೈತರಲ್ಲೇ ಹೊಡೆದಾಟ ಆಡ್ತಾ ಇದ್ದಾರೆ, ಜನರಲ್ಲೇ ಹೊಡೆದಾಡ್ತಾ ಇದ್ದಾರೆ. ಅದಕ್ಕೊಂದು ಸಮಸ್ಯೆ ಪರಿಹಾರ ಮಾಡಬೇಕಂತ ಸರ್ಕಾರ ಸುತ್ತಲೇ ನೋಡಿಸ್ತು. ಹಾಗೆ ತಹಸೀಲ್ದಾರ್ ಅವರಿಗೂ ಒಂದು ಅಧಿಕಾರ ಕೊಡ್ತು. ಆ ಅಧಿಕಾರನೂ ತಹಸೀಲ್ದಾರ್ ಅವರು ಉಪಯೋಗ ಮಾಡಿಕೊಳ್ಳೋದೇ ಇವತ್ತಿನ ದಿವಸ ಏನಾಗ್ತದೆ ಅಂದರೆ, ಎಲ್ಲ ಹಳ್ಳಿಗಳಲ್ಲಿ ರೈತರು ಬಡದಾಡಿಕೆ ಸಾಯ್ಲತ್ತಾರ ದಾರಿಗೋಸ್ಕರ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ದಾರಿ ಸಮಸ್ಯೆಯನ್ನು ರಾಜ್ಯಾದ್ಯಂತ ಒಂದು ಬಗೆಹರಿಸಬೇಕಾಗಿ ನಮ್ಮೆಲ್ಲ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡ್ಕೋಬೇಕಂತ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಹಾಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನದಲ್ಲ, ಇದು ರಾಷ್ಟ್ರೀಯ ಯೋಜನೆಯನ್ನು ಘೋಷಣೆ ಮಾಡ್ಬೇಕಂತ ಹೇಳಿ ಅದನ್ನೂ ಒಂದು ವಿಷಯ ತೊಗೊಂಡಿದ್ದೀವಿ. ಹಾಗೂ ಇದರ ಬಹುದಿನದಿಂದ ಬೇಡಿಕೆ ಇದ್ದ ಆಲ್ಮಟ್ಟಿ ಎತ್ತರವನ್ನು 519ರಿಂದ 524ಕ್ಕೆ ಏರಿಸಬೇಕಂತಂತ ಅದೊಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಹಾಗೂ ಈ ರಾಜ್ಯಾದ್ಯಂತ ಏನು ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಆಗ್ತಾವೆ ಸಬ್ಸಿಡಿ ದರದಲ್ಲಿ ಎಲ್ಲ ನಮ್ಮ ರೈತರಿಗೆ, ಎಲ್ಲ ಕಂಪ್ನಿಗಳನ್ನು ಕಳಪೆ ಮಟ್ಟದ ಪೈಪ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದನ್ನು ಟೆಸ್ಟಿಂಗ್ನೂ ಕಳಿಸಿದ್ದಾರೆ ಸರ್. ಅವ್ರದ್ದು ಸಂಘಟನೆ ಮುಖಾಂತರ ಅವನ್ನೆಲ್ಲ ಫೇಲ್ ಆಗಿನೂ ಬಂದಾವೆ. ಅದನ್ನೆಲ್ಲ ಗಮನಕ್ಕೆ ತೊಗೊಂಬಂದ್ರೂ ಅಧಿಕಾರಿಗಳು ಯಾರೇನೂ ಕೆಲಸ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಹೇಗೆ ಮಾಡಬೇಕಂತ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ನನ್ನ ಹೆಸರು ಶ್ರೀ ವಿಜಯ್ ಪೂಜಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಉಪಾಧ್ಯಕ್ಷೆಯಾಗಿ ಇಷ್ಟು ದಿವಸ ನಾನು 5 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ. ಈಗ ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗಿಬಿಟ್ಟದೆ. ಈಗ ಅದಕ್ಕೆ ಅಖಂಡ ಕರ್ನಾಟಕ ರೈತ ಸಂಘ ಅಂತ ಅರವಿಂದ್ ಕುಲಕರ್ಣಿ ಅವ್ರ ಒಂದು ಸಂಘಟನೆ ಐತಿ. ಅದ್ರ ಕೂಡ ನಾವು ಜಂಟಿಯಾಗಿ ಕಾರ್ಯ ಮಾಡಬೇಕಂತ ನಾವು ಇವತ್ತಿನಿಂದ ನಿರ್ಧಾರ ಮಾಡೀವಿ. ಅವರೆಲ್ಲ ನೀರಿನ ಬಗ್ಗೆ, ಹೊಲದ ಬಗ್ಗೆ, ದಾರಿ ಬಗ್ಗೆ, ರೈತರ ಬಗ್ಗೆ ಮಾತಾಡಿದರು. ಅದಿಲ್ಲ, ರೈತ ಮಹಿಳೆಯರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಈಗ ಮಹಿಳೆಯರು ನಾವು ಅವರಿಗೆ ಕೈಗೂಡಿಸಿ ನಾವು ಕೆಲಸ ಮಾಡ್ತೀವಿ. ಆದರೆ ಮಹಿಳೆಯರು ಮನೆ ಬಿಟ್ಟು ಬರ್ಬೇಕಂದ್ರೆ ಅವ್ರಿಗೆ ಒಂದು ಕೆಲಸ ಆಗಬೇಕು. ಅವ್ರಿಗೆ ಸ್ವಸಹಾಯ ಸಂಘಗಳಿಗೆ ಸಾಲ ಆಗಬೇಕು, ನೇರ ಸಾಲ ಆಗಬೇಕು. ಈಗ KMFನಿಂದ ಹೈನುಗಾರಿಕೆ ಸಾಲ ಕೊಡಿಸ್ಬೇಕು. ಇವನ್ನೆಲ್ಲ ಕೊಡಿಸೋದಕ್ಕೆ ನಮ್ಗೆ ಗೌರ್ಮೆಂಟ್ದವ್ರು ಅಷ್ಟೊಂದು ನಮ್ಗೆ ಅನುಕೂಲತೆ ಮಾಡಿಕೊಡ್ತಾ ಇಲ್ಲ. ಅದರ ಸಲುವಾಗಿ ನಾವು ಈ ಗಗನ್ಮಹಲ್ ಗಾರ್ಡನಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಈಗ ಎಲ್ಲ ನಮ್ಮ ರಾಜಕಾರಣಿಗಳಿಗೆ ನಾವು ಒತ್ತಡ ಹೇರಿ ನಮ್ಮ ರೈತ ಮಹಿಳೆಯರಿಗೆ ನಾವು ಕೆಲಸ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿ ನನ್ನ ಮಹಿಳೆಯರನ್ನ ಇಲ್ಲಿಗೆ ಕರೆದು ತಂದಿದ್ದೇನೆ. ಆದರೆ ನಮ್ಮ ಮಹಿಳೆಯರು ನಾವು ಹೇಳ್ದಂಗೆ ಬರ್ತಾರೆ, ಆದರೆ ನಾವು ಕೆಲಸ ಮಾಡಿ ಕೊಟ್ಟರೆ ಮಾತ್ರ ನಮ್ಗೆ ಕಿಮ್ಮತ್ತು ಕೊಡ್ತಾರವರು. ಏನು ರೀ ಮೇಡಮ್ ಅವ್ರು ಕರೀತಾರೆ, ಕೆಲಸ ಮಾಡೋದೆಲ್ಲ ಹೋಗ್ತೀವಿ, ಮತ್ತು ಸುಮ್ಮನೆ ನಮ್ಮ $100 ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ ಅಂತಾರೆ. ಆ ಥರ ಆಗಬಾರ್ದು ಅಂಥೇಳಿ ಇವಾಗ ಈಗ ನಾವು ಹೋಗ್ತೀವಿ, ನಾವು ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕಡೆ ಚಲುವರಾಯಸ್ವಾಮಿ ಕಡೆ ಹೋಗ್ತೀವಿ. ನೋಡಿರಿ ಸರ, ನಮ್ಮ ಮಹಿಳೆಯರಿಗಿಂತ ಕೆಲಸ ಬೇಕು. ಈ ಸದ್ಯ ನಾವು ಈ ಬಿಜಾಪುರ ಡಿಸ್ಟಿಕ್ಕಿಗೆ ನಾವು ಯಾರು ಮನೆಗಳಿಲ್ಲ ರೈತ ಮಹಿಳೆಯರಿಗೆ, ಅದಕ್ಕೆ ನಾವು ಯತ್ನಾಳ್ ಕಡೆ ಹೋಗ್ತೀವಿ. ಉಸ್ತುವಾರಿ ಯಾರದಾರ ಇವರು MB ಪಾಟೀಲ್ ಕಡೆ ಹೋಗ್ತೀವಿ. ಹೋಗಿ ನಮ್ಮ ಮಹಿಳೆಯರೆಲ್ಲರೂ ಸೇರಿ ನಮಗೆ ನೋಡ್ರಿ, ನಮ್ಮ ಮಹಿಳೆಯರಿಗೆ ಮನೆ ಇಲ್ಲ, ಮನೆ ಮಾಡಿಕೊಡ್ಬೇಕು, ಅವ್ರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ನಾವು ಮಾಡಿಸ್ಕೊಡ್ತೀವಿ, ಅದ್ರ ಬಗ್ಗೆ ನೀವು ವಿಚಾರ ಮಾಡಿರಿ, ಮನೆ ಅಷ್ಟೇ ನೀವು ಮಾಡಿಕೊಡ್ರಿ ಅಂತ ನಾವು ಒತ್ತಡ ಹೇರ್ತೀವಿ. ಆದರೆ ಅದಕ್ಕೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ನಾವು ಅವರು ಸರಳವಾಗಿ ಮಾಡಲಿಲ್ಲ ಅಂದ್ರೆ ನಾವು ಮುತ್ತಿಗೆ ಹಾಕೋಕ್ಕೂ ರೆಡಿ. ರೈತರು ನಾವು ಯಾರ ಕೈಲಿಂದ $10 ತಿನ್ನೋರು ಅಲ್ಲ, ನಮ್ಗೆ ಯಾರ ಅಂಜಿಕೆನೂ ಅಲ್ಲ, ನಾವು ರಾಜಕಾರಣಿಗಳಲ್ಲ, ನಾವು ಸಂಘಟನೆಕಾರರು. ನಾವು ಯಾವ ರಾಜಕಾರಣಕ್ಕೆ ಸೇರಂದ್ರೂ ನಾವು ಸೇರ್ತಾ ಇಲ್ಲ. BJP ಅಂತಾರೆ, ಆಮೇಲಿಂದ ಕಾಂಗ್ರೆಸ್ ಅಂತಾರೆ, ಇಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ಆದರೆ ಅವ್ರು ಏನಾದರೂ ನಮ್ಗೆ ವಿರೋಧವಾಗಿ ನಡುತ್ತಂದ್ರೆ ನಾವು ಅವ್ರ ವಿರೋಧ ನಾವು ಹೋರಾಟನೂ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ನಮ್ಮ ಕೆಲಸ ನಮ್ಮ ಮಹಿಳೆಯರಿಗೆ ಆಗುವಂಥ ಕೆಲಸಗಳಿಗೆ ಅವರು ಅವ್ರ ಮನೆತನ ಹೋಗಲಿ, ಆಫೀಸಿಗಾಗಲಿ ಹೋದ್ರೆ ನಮಗೇನೋ ಒಂದು ಮರ್ಯಾದೆ ಕೊಟ್ಟು ಮಾಡಿಕೊಟ್ರಂದ್ರೆ
ಅವ್ರಿಗೆ ಒಳ್ಳೆಯದಾಗಿತ್ತಂತ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಶಾರದಾ ಕಾಳಣ್ಣವರು, ರಾಜ್ಯ ರೈತ ಸಂಘ ಮಹಿಳಾ ಉಪಾಧ್ಯಕ್ಷ. ಇಂಡಿ ತಾಲೂಕು, ಸಿಂಗಿ ತಾಲೂಕು ಇವೆ ನಮ್ಮ ತಾಲೂಕು ಒಳಗವ ಅಲ್ಲಿ ನೀರೇ ಬರೋದಿಲ್ಲ ರೀ. ಆದ್ರೆ ನನ್ನ ಹೊಲ ಹಿಂಗದಲ್ಲ, ಸೈಡೇ ಕೆನಲ್ ಕೊರ್ದಾವೆ, ಬರೋದು ಒಂದಿನ 2 ದಿನ ಬರ್ತಾವೆ. ಅದು 1-2 ಸಲ ಬಂದಾವೆ ಈ 24ನೇ ಇಸ್ವಿ 25ರೊಳಗೆ. ಇವಾಗ ಒಟ್ಟು ನೀರಿಲ್ಲ ನಮ್ಮಲ್ಲಿ. ಹಾಳಾಗಿದ್ದಂದ್ರೆ ತಡವಲ್ಗಾರಿ, ಹಂಜಗಿರಿ, ಆಮೇಲೆ ಅಂಜುಟಿ ಏನು ಆ ಕಡೆ ಸೈಡ್ ಭಾಗ ಬರ್ತದಲ್ಲ, ಫುಲ್ ನೀರಿಲ್ಲ ಅಲ್ಲಿ. ಒಟ್ಟು ಎಲ್ಲ ಹಾಳಾಗ್ಯಾವ್ರಿ. ನಮಗೆ ನೀರಿನ ಅವಶ್ಯ ಭಾಳ ನಮ್ಮ ರೈತರಿಗೆ. ನಮಗೆ ಅದು ಇದು ಕೊಡುವಂತ ನಾವು ಬೇಡಂಗಿಲ್ಲ. ನಮಗೆ ಬೇಕಾಗಿದ್ದು ನೀರು ಕೊಟ್ಟರೆ ದೇಶದ ಏನೇನು ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರೈತರಿಗೆ ಏನು ಹೆಲ್ಪೇ ಮಾಡಲ್ಲ ಇವರು. ಆ ಸರ್ಕಾರ ಬರ್ತದೆ ಅಷ್ಟೇ, ಈ ಸರ್ಕಾರ ಬರ್ತದೆ ಅಷ್ಟೇ. ಯಾವ ಸರ್ಕಾರ ಯಾವ ಪಕ್ಷಗಳು ನಾವು ಸೇರಿದಾರಲ್ಲ, ನಾವು ರೈತರು ಅಷ್ಟೇ ರೀ. ನಮಗೆ ನೀರು ಬೇಕಷ್ಟೇ ನಾವು. ಆಮೇಲೆ ಮಹಿಳಾ ಹೆಣ್ಮಕ್ಳಿಗೆ ಏನದ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಬರ್ಬೇಕು ರೀ. ಆಮೇಲೆ ಅದ್ರೊಳಗೆ ಸಬ್ಸಿಡಿ ಲೋನ್ ಬರಬೇಕು. ಅವರು ರೊಕ್ಕ ತೊಳೆದು ಕಟ್ಟೋದಂತೂ ಎಲ್ಲ ಕಡೆ ಇದ್ದೇ ಇರ್ತದೆ. ನಮಗೆ ಸಬ್ಸಿಡಿ ಅವಶ್ಯದ. ಆಮೇಲೆ ನಮ್ಮ ನೀರಿನ ಒಂದು ಅವಶ್ಯದ ನೋಡಿ, ಇಷ್ಟು ನಾ ಹೇಳೋದು. ಮತ್ತು ನಮ್ಮ ರೈತ ಸಂಘದ್ದು ಬಿಜಾಪುರ ಜಿಲ್ಲಾ ಆರಂಭಡಿಗೆ ವಿಜಯಪುರ ನಗರದ ಗಗನಬಾದಲ್ಲಿ ಇವತ್ತಿನ ದಿವಸ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಜಿಲ್ಲಾ ಮಟ್ಟದ ಸಭೆಯನ್ನು ಇವತ್ತಿನ ದಿವಸ ಕರೆದಿದ್ದೇವೆ. ಸಭೆಯಲ್ಲಿ ವಿಜಯಪುರ ಜಿಲ್ಲೆಯ ರೈತರ ಗಂಭೀರ ಸಮಸ್ಯೆಗಳು ಸೇರಿದಂತೆ ರಾಜ್ಯದ ಸಮಸ್ಯೆಗಳನ್ನು ಕೂಡ ಇವತ್ತಿನ ದಿವಸ ನಾವು ಸಭೆಯಲ್ಲಿ ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಒಂದು ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಒಂದು ಚಳುವಳಿ ಒಂದು ರೂಪರೇಷೆಯನ್ನು ತಯಾರು ಮಾಡಲಿಕ್ಕೆ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. ಈಗಾಗಲೇ ನಮ್ಮ ಮುಖಂಡ ಹೇಳಿದಾಗೆ ರಾಜ್ಯದ ರೈತರ ಜಮೀನು ಹೋಗುವಂಥ ವಹಿವಾಟು ದಾರಿ ಸಮಸ್ಯೆ ಇದು ಇವತ್ತು ನಿನ್ನಿಂದಲ್ಲ, ಬ್ರಿಟಿಷ್ ಕಾಲದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ದಾರಿ ಸಮಸ್ಯೆಯಾಗಿ ಉಳ್ಕೊಂಡದ. ಈ ವಿಷಯವಾಗಿ ಅಖಂಡ ಕರ್ನಾಟಕ ರೈತ ಸಂಘ ಕಳೆದ 10 ವರ್ಷಗಳ ಮೇಲ್ಪಟ್ಟು ನಾವು ಹೋರಾಟ ಮಾಡ್ಕೋತೇ ಬಂದಿದ್ದೆವು. ಕೊನೆಗಳಿಗೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಬೇಕು ಬೇಡ ಕಾಟಾಚಾರಿಗೆ ಎಂಬಂತೆ ಒಂದು ಏನೋ ಸುತ್ತೋಲೆ ಹೊಡಿಸಿ ಕೈ ತೊಳ್ಕೋತು. ಇವ್ರು ಕಿರಿಕಿರಿ ಭಾಳ ಆಗ್ಯಾದ ತಿಳ್ಕೊಂಡೇಳಿ ಆ ಸುತ್ತೋಲೆಯನ್ನು ಗಮನಿಸಿ ಸರ್ಕಾರ, ನಾವು ತಹಸೀಲ್ದಾರರು ಆ ಸರ್ಕಾರ ಸುತ್ತೋಲೆ ಸರಿ ಇಲ್ಲ, ಕೇವಲ ನಕ್ಷೆಯಲ್ಲಿ ದಾರಿ ಗುರುತಿದ್ರೆ ಮಾತ್ರ ಅದನ್ನು ಮಾಡಿಕೊಡೋದು ನಮ್ಗೆ ಹೇಳಿ ತಿಳ್ಕೊಂಡೇಳಿ ಸರ್ಕಾರದ ಆ ಸುತ್ತೋಲೆಯನ್ನು ಇವತ್ತು ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಸರ್ಕಾರದ ಆದೇಶಕ್ಕೆ ಪ್ರಯೋಜನ ಏನಾದ್ರು ಹಂಗಾರ ಯಾವ ತಹಸೀಲ್ದಾರ ದಾರಿ ಮಾಡಿಕೊಡಕತ್ತಿಲ್ಲ, ಅವನ ಮೇಲೆ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಿರಿ. ಸುತ್ತೋಲೆ ಸರಿ ಇಲ್ಲ ಅಂತಂದ್ರೆ ಅವ್ನು ಯಾವ ತಹಸೀಲ್ದಾರ್ ಹೇಳ್ತಾನೆ ಅವನ ಮೇಲೆ ಕ್ರಮ ಕೈಗೊಳ್ತ ಪದೇ ಹೇಳಿದ್ರು ಕೂಡ ಇವತ್ತು ಕಮಿಷನರು ಕೂಡ ಅದನ್ನು ಹಿಂದೆಟ್ಟು ಹಾಕ್ಲಿಕತ್ತಾರೆ. ಈ ವಿಷಯವಾಗಿ ಕೂಡ ನಾವು ಹಲವಾರು ಒತ್ತಾಯ ಮಾಡಿದೆವು. ದಿನನಿತ್ಯ ಎಳ್ಳು ಹೊಡೆದಾಟದ ಮರ್ಡರ್ ಆಗಿದ್ದವು ಕೆಲವೊಂದು ಭಾಗದಲ್ಲಿ. ಈ ವಿಷಯ ಕೂಡ ಕಂದಾಯ ಸಚಿವರಿಗೆ ಗಮನಕ್ಕೆ ತಂದಿದ್ದೆವು. ಆಯಿತು, ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ತಗೋತೇವೆ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತಾಗಿ ಇದನ್ನು ಸ್ಪಷ್ಟ ಆದೇಶ ಮಾಡ್ಲಿಕ್ಕೆ ತಯಾರಿಲ್ಲ. ಇದೇನು ದೊಡ್ಡ ಕೆಲಸನ? ತಮಗೆ ಏನಾದ್ರು ಸಮಸ್ಯೆ ಬಂತಂದ್ರೆ ರಾತ್ರೋತ್ತೆ ಕಾನೂನು ತಿದ್ದುಪಡಿ ಮಾಡ್ತಾರೆ. ಕಾನೂನು ಅಡ್ಡಿ ಬಂತಂದ್ರೆ ಅದಕ್ಕೆ ಸುಗ್ರೀವಾಜ್ಞೆ ಮಾಡಿಸ್ತಾರೆ. ಇಡೀ ದೇಶಕ್ಕೆ ಅನ್ನ ಬೆಳೆದು ಕೊಡ್ತಕ್ಕ ಅನ್ನದಾತನಿಗೆ ಇವತ್ತು ದಾರಿ ವಿಷಯವಾಗಿ ಇವತ್ತು ಗಂಭೀರ ಸಮಸ್ಯೆ ಎದುರಾಗ್ಯದ. ಹಳ್ಳಿಗಳು ಹೊಡೆದಾಟ ಕೊಲೆಯಾದಂಥ ಉದಾಹರಣೆಗಳದಾವೆ. ಇದನ್ನ ಯಾಕೆ ಕಾನೂನು ತಿದ್ದುಪಡಿ ಮಾಡಬಾರ್ದು? ತಮಗೆ ಬೇಕಾದರೆ ಕಾನೂನು ತಿದ್ದುಪಡಿ ಮಾಡ್ತಾರೆ, ಅದಕ್ಕೆ ಅಡ್ಡಿ ಬಂತಂದ್ರೆ ಸುಗ್ರೀವಾಜ್ಞೆ ಹೊಡಿಸ್ತಾರೆ. ಮತ್ತು ಈ ವಿಷಯ ಯಾಕೆ ಸುಗ್ರೀವಾಜ್ಞೆ ಹೊಡಿಸಬಾರ್ದು? ಇದನ್ನು ಕೂಡಲೇ ಅದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಮುಂದಿನ ಒಂದು ಅಧಿವೇಶನದಾಗಲಾಗಲಿ ಅಥವಾ ಇದಕ್ಕಾಗಿ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆದು ಕಾನೂನು ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆ ಹೊಡಿಸೋ ಮೂಲಕ ಯಾವ ರೈತ ದಾರಿ ಕೊಡೋಂಗಿಲ್ಲ ಅವನ ಹೊಲವನ್ನು ನಾವು ಸರ್ಕಾರದ ಕಬ್ಜಾಕ್ಕೆ ತಗೋಬೇಕಾಗ್ತದೆ. ಒಂದು ಕಾನೂನು ತರುವಂಥದ್ದು ಕೆಲಸ ಸರ್ಕಾರ ಮಾಡಬೇಕು. ಇದು ಇರ್ತಕ್ಕಂಥ ಸುತ್ತೋಲೆ ಅದು ಕಾಟಾಚಾರಕ್ಕಾಗ್ಯದ, ಅದನ್ನು ತಿದ್ದುಪಡಿ ಮಾಡಿ ಅಥವಾ ಅದನ್ನು ಬೇರೆ ಸ್ವರೂಪ ಕೊಟ್ಟು ಅದಕ್ಕೊಂದು ಕಾನೂನು ಜಾರಿ ತರಬೇಕಂಥದ್ದು ಒತ್ತಾಯ. ಅದ್ರ ಜೊತೆಗೆ ರಾಜ್ಯಾದ್ಯಂತ ಸ್ಪ್ರಿಂಕ್ಲರ್ ಪೈಪ್ಗಳು ಏನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಾರಲ್ಲ, ಇದು ಕೇವಲ ಮೂಗಿ ತುಪ್ಪರಿಸುವಂಥ ಕೆಲಸ ಅದ. ಒಮ್ಮೆ ರೈತರಿಗೆ ವಿತರಣೆ ಮಾಡಿದರೆ 7 ವರ್ಷ ತನಕ ಇದನ್ನು ಪೈಪ್ ವಾಪಸ್ ಕೊಡೋಂಗಿಲ್ಲ. ಇದು ಕೊಟ್ಟಂಥ ಪೈಪ್ಗಳು ಸಂಪೂರ್ಣ ಕಳಪೆ ಅದಾವೆ. ಸುಮಾರು ಈ ಒಂದು 3-4 ವರ್ಷದಿಂದ ಹೋರಾಟ ಮಾಡ್ಕೋತ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಇಲ್ಲ, ಈ ಬಾರಿ ನಾವು ಉತ್ತಮ ರೀತಿಯಿಂದ ಕ್ವಾಲಿಟಿ ಪೈಪ್ ತಯಾರು ಮಾಡ್ತೀವಿ ಅಂತ ಹೇಳಿದರು. ಈ 2ನೇ ಬಾರಿ ಮತ್ತೆ ಅದನ್ನು ಉತ್ಪಾದನೆ ಮಾಡಿ ಕಳಿಸಿದ್ರೆ ಅದನ್ನು ಕೂಡ ಸಂಪೂರ್ಣ ಕಳಪೆ ಮಟ್ಟದ್ದವು. ಆಯುಕ್ತರ ಹತ್ರ ಹೋಗಿನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆವು, ಲೋಕಾಯುಕ್ತರ ಹತ್ರ ಕೊಟ್ಟಿದ್ದೆವು, ಹೈಕೋರ್ಟಿಗೂ ಕೂಡ ನಾವು ದಾವ ಮಾಡಿದ್ದೇವೆ. ಯಾವುದೂ ಕೆಲಸ ಆಗ್ತಾ ಇಲ್ಲ. ಇದು ಒಂದು ಸರ್ಕಾರ ಮಟ್ಟದಲ್ಲಿ ಕೃಷಿ ಸಚಿವರು ಕೂಡ ಇದಕ್ಕೆ ಶಾಮೀಲಾದರೆ ದೊಡ್ಡ ಮಾಫಿಯಾ ನಡೆದವು. ಸಾವಿರಾರು ಕೋಟಿ ರೂಪಾಯಿ ಮಾಫಿಯಾ ಇದೆ ಇದರಲ್ಲಿ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತದ. ರೈತರಿಗೆ ಗೊತ್ತಿಲ್ಲ 30 ಪೈಪ್ಗಳ ಸಟ್ಟ ಕೇವಲ 4,600 ರೂಪಾಯಿದಾಗ ಕೊಡ್ತಾರಂತಂದ್ರೆ ಇದಕ್ಕಿಂತ ಹೆಂಗೆ ಕೊಡ್ಬೇಕನ್ನೋದು ರೈತರ ತಲೆ ಆಗ್ಯದ. ಆದರೆ ರೈತರ ಪರವಾಗಿ ರಾಜ್ಯ ಸರ್ಕಾರ ಕಂಪ್ನಿಗೆ ಹಣ ತುಂಬ್ತದೆ ಅನ್ನೋದು ರೈತರ ಕಲ್ಪನೆ ಇರೋಂಗಿಲ್ಲ. ಇದೇನು ದೊಡ್ಡ ಮೋಸ ಅದ. ಈ ವಿಷಯವಾಗಿ ನಾವು ಹೋರಾಟ ಮಾಡಿದಾಗ ಸಿಪೆಟ್ಟಿ ಕಳಿಸಿದ್ರು. ಅಂದರೆ ಸೆಂಟ್ರಲ್ ಮೈಸೂರಿಗೆ ಅದದು ಒಂದು ಟೆಸ್ಟ್ ಕಂಪ್ನಿ. ಆ ಕಂಪ್ನಿಗೆ ಏನದ ಕಳಿಸ್ಯಾರ. ಅದು 8 ಕಂಪ್ನಿ ಪೈಕಿ 6 ಕಂಪ್ನಿ ಅನ್ನೋದ ಸಂಪೂರ್ಣ ಕಳಪೆ ಹತ್ತಿಗೆ ರಿಪೋರ್ಟ್ ಬಂದದ. ಯಾವ ಕಳಪೆ ಹತ್ತು ಬಂದೋ ಆ ಕಂಪ್ನಿ ಮೇಲೆ ಕ್ರಮ ಕೈಗೊಳ್ತಾ ಇರಲ್ಲ, ಬ್ಲ್ಯಾಕ್ ಲಿಸ್ಟ್ ಇಡೋಕ್ಕೂ ತಯಾರಿಲ್ಲ. ಅಂದರೆ ಇದರಲ್ಲಿ ಅಷ್ಟು ಕೂಡ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗೇನು
ಬಿಡುಗಡೆ ಮಾಡಿರ್ತಕ್ಕಂಥ ಪೈಪ್ಗಳವಲ್ಲ ಅದನ್ನು ರೈತರಿಗೆ ವಿತರಣೆ ಮಾಡಬಾರ್ದು. ಉತ್ತಮ ರೀತಿಯಿಂದ ಕ್ವಾಲಿಟಿ ಇರತಕ್ಕಂಥ ಪೈಪನ್ನು ತಯಾರು ಮಾಡಿ ರೈತರಿಗೆ ಕೊಡಬೇಕು. ಈ ವಿಷಯ ಕೂಡ ನಾವು ಉಗ್ರವಾದಂಥ ಹೋರಾಟ ಎರಡೂ ಸಂಘಟನೆ ಜಂಟಿಯಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಉಪ ಸತ್ಯಾಗ್ರಹವನ್ನು ಹಮ್ಮಿಕೋಬೇಕಾದ ತಿಳ್ಕೊಂಡು ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ.